ಸಮಸ್ತ ಕನ್ನಡಿಗರಿಗೂ ಕೋಲಾರದ ಜನತೆಗೂ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕೋಲಾರದಲ್ಲಿ ಆಚರಿಸಿದಂತಹ ಗಣರಾಜ್ಯೋತ್ಸವ ಸಂಭ್ರಮವನ್ನು ನೋಡೋಣ ಬನ್ನಿ. ಕೋಲಾರದಲ್ಲಿ 76ನೇ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ. ಸುವರ್ಣ ಭಾರತ ಪರಂಪರೆ ಮತ್ತು ಪ್ರಗತಿ. 1950 ಜನವರಿ 26ರಂದು ನಾವು ನಮ್ಮ ಸಂವಿಧಾನವನ್ನು ಜಾರಿಗೆ ತಂದ ದಿನ. ನಮ್ಮ ಸಂವಿಧಾನವು ಭಾರತವನ್ನು ಸ್ವತಂತ್ರ, ಸಾರ್ವಭೌಮ, ಜಾತ್ಯತೀತ, ಸಮಾಜವಾದಿ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸಿದ ದಿನ. ನಮ್ಮ ಸಂವಿಧಾನ ಜಾರಿಗೆ ಬಂದ ಈ ದಿನದಂದು ನಾವೆಲ್ಲರೂ ಭಾರತದ ಸೊಗಸು ಇರುವುದನ್ನು ವೈವಿಧ್ಯತೆಯಲ್ಲಿ ಈ ಸಮಸ್ತ ಕನ್ನಡಿಗರಿಗೂ ಕೋಲಾರದ ಜನತೆಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ನಮ್ಮ ಕೋಲಾರದಲ್ಲಿ ಬಹಳ ಸಂಭ್ರಮ ಸಡಗರದಿಂದ 76ನೇ ಗಣರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ. ಅನೇಕ ಶಾಲೆಗಳ ಪುಟ್ಟು ಪುಟಾಣಿಗಳು ಸೇರುವುದರ ಮೂಲಕ ಅವರ ನೃತ್ಯ ಪ್ರದರ್ಶನದಿಂದ ಹಾಗೂ ಗಣರಾಜ್ಯೋತ್ಸವದಂದು ನಮ್ಮ ಸ್ವತಂತ್ರಕ್ಕೆ, ನಮ್ಮ ಸಂವಿಧಾನಕ್ಕೆ ಎಷ್ಟೋ ಜನ ಪ್ರಾಣತ್ಯಾಗ ಮಾಡಿದ ಸ್ವತಂತ್ರ ವೀರರನ್ನು, ಸ್ವತಂತ್ರ ತಂದುಕೊಟ್ಟಂತಹ ಮಹಾವೀರರನ್ನು ನೆನೆದುಕೊಳ್ಳುತ್ತಾ ಗಣರಾಜ್ಯೋತ್ಸವವನ್ನು ಹಬ್ಬದಂತೆ ಬಹಳ ವಿಜೃಂಭಣೆಯಿಂದ ಇಂದು ನಾವು ನಮ್ಮ ಕೋಲಾರದಲ್ಲಿ ಆಚರಿಸಿದ್ದೇವೆ. ಪ್ರತಿ ವರ್ಷದಂತೆಯೇ ಈ ಬಾರಿಯೂ ಸಹ ಕೋಲಾರದ ಬಸ್ ಸ್ಟ್ಯಾಂಡಿಂದ ಅಂತರಗಂಗೆ ಹೋಗುವ ಮೇನ್ ರೋಡ್ನಲ್ಲಿರುವಂತಹ ಸ್ಟೇಡಿಯಂನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅದ್ಧೂರಿಯಾಗಿ 76ನೇ ಗಣರಾಜ್ಯೋತ್ಸವವನ್ನು ನಾವೆಲ್ಲರೂ ಸಡಗರ ಸಂಭ್ರಮದಿಂದ ಆಚರಿಸಿದೆವು. ಅನೇಕ ಗಣ್ಯರ ಭಾಷಣದಿಂದ, ಮಕ್ಕಳ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ, ಹುರಿದುಂಬಿಸುವ ಚಪ್ಪಾಳೆಗಳಿಂದ ಈ ದಿನ ನಮ್ಮ ಗಣರಾಜ್ಯೋತ್ಸವ ನೋಡಲು ಈ ಎರಡು ಕಣ್ಣು ಸಾಲದು ಎಂದರೆ ತಪ್ಪಾಗಲಾರದು. ನಮ್ಮ ಕೋಲಾರ ನಮ್ಮ ಹೆಮ್ಮೆ. ಮತ್ತೊಮ್ಮೆ ಸಮಸ್ತ ಕನ್ನಡಿಗರಿಗೂ ಕೋಲಾರದ ಜನತೆಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಜನವರಿ 26ರಂದು ಗಣರಾಜ್ಯೋತ್ಸವ ಎಂದು ನಾವೆಲ್ಲರೂ ಏಕೆ ಆಚರಿಸುತ್ತೇವೆ? ಬನ್ನಿ, ನನ್ನ ಈ 2 ಪದಗಳೊಂದಿಗೆ ಇದರ ಒಂದು ಇತಿಹಾಸವನ್ನು ತಿಳಿಸಿಕೊಡುತ್ತೇನೆ. ಸಂವಿಧಾನ ದಿನ ಎಂತಲೂ ಸಹ ನಾವು ಈ ದಿನವನ್ನು ಕರೆಯುತ್ತೇವೆ. 200 ವರ್ಷಗಳ ಬ್ರಿಟಿಷರ ಆಳ್ವಿಕೆಯಿಂದ ಹೊರಬಂದ ನಮಗೆ ಸಂವಿಧಾನ ಅತ್ಯವಶ್ಯಕವಾಗಿತ್ತು. ಸಂವಿಧಾನ ಕಣ್ಮುಚ್ಚಿ ಕಣ್ತೆಗೆಯುವುದರಲ್ಲಿ ಬಂದಂತಹ ಪುಸ್ತಕವಲ್ಲ. ನಮ್ಮ ಸಂವಿಧಾನ ಲಿಖಿತ ಸಂವಿಧಾನವಾಗಿದೆ. ಸುಮಾರು 1,17,369 ಪದಗಳಿಂದ ಕೂಡಿದ ಮಹಾಗ್ರಂಥ ನಮ್ಮ ಸಂವಿಧಾನವಾಗಿದೆ. 389 ಜನರಿದ್ದ
ರಚನಾ ಸಮಿತಿಯನ್ನು ರಚಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಸಂವಿಧಾನವನ್ನು 1950 ಜನವರಿ 26ರಂದು ಜಾರಿಗೊಳಿಸಲಾಯಿತು. ಇದೇ ದಿನ ರಾಷ್ಟ್ರ ಲಾಂಛನವನ್ನು ಅಳವಡಿಸಿಕೊಳ್ಳಲಾಯಿತು. ಸಂವಿಧಾನದಲ್ಲಿ 25 ಅಧ್ಯಾಯಗಳು, 448 ವಿಧಿಗಳು, 12 ಅನುಸೂಚಿಗಳು ನಮ್ಮ ಸಂವಿಧಾನದಲ್ಲಿದೆ. 2 ವರ್ಷ 11 ತಿಂಗಳು 18 ದಿನಗಳು ಕಾಲ ಹಿಡಿಯಿತು ನಮ್ಮ ಸಂವಿಧಾನವನ್ನು ರಚಿಸಲು. ಸಂವಿಧಾನದ ರಚನೆಯಲ್ಲಿ ಹೆಚ್ಚು ಪಾತ್ರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರದ್ದೇ ಆಗಿತ್ತು. ಆದ್ದರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಎಂತಲೂ ಸಹ ನಾವೆಲ್ಲರೂ ಕರೆಯುತ್ತೇವೆ. ನಮ್ಮ ಸಂವಿಧಾನದ ರಚನೆಯನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕು. ಇಂದಿನ ಮಕ್ಕಳಿಗೆ ತಿಳಿಸಲೇಬೇಕು. ಸಂವಿಧಾನದ ದಿನವನ್ನು ನಾವೆಲ್ಲರೂ ಹಬ್ಬದಂತೆ ಆಚರಿಸಬೇಕು. ಸೌಮ್ಯ ಸತೀಶ್, ಕನ್ನಡ ಉಪನ್ಯಾಸಕಿ, ಕೋಲಾರ.